ಎತ್ತಿ ನಿನ್ ಮಗ ಅದನಲ್ಲ ಒಂದೇನು ತಗೊಳಕ್ ಬಿಡುವಲ್ಲ. ಬರೇ ಬೈದ್ ಹಾಕ್ತಾರ ಒಂದ್ ಅಳತಿ. ಅವೇ ನಮ್ಮ ಹುಬ್ಳ ಸಿಗಂಗಿಲ್ಲನ, ಅವ್ನು ತಗೋಬೇಡ ಇವ್ನು ತಗೋಬೇಡ ಅವ್ನು ತಗೋಬೇಡ ಇವ್ನು ತಗೋಬೇಡ ಅಂತೇಳಿ ಎಲ್ಲದಕ್ಕೂ ಓದಿರ್ತಾನ. ಯಾಕ್ಲೆ ನನ್ನ ಮಗ ನಿನಗೇನಕ್ಕನ? ಹಾ ನನ್ನ ಗಂಡ ಅಲ್ಲತ್ತಿ ಮಾವಿಗೆ ಹೇಳ, ಹಂಗೆಲ್ಲರೂ ಓದಲ್ಲ ಏನಾರು ತರ್ಬೇಕಂತ ಆಸೆ ಇರಲ್ಲ ನಮ್ಮ ಮನೆಯವ್ರಿಗೆ. ನನಗೆ ಮೊನ್ನೆ ನೋಡು ಇದು ಆಂಟಿ ಮೊನ್ನೆ ಏನೇನೇನೇನೇನೇನೇ ಹಿಡ್ಕೊಂಬಂದಾರ ಶಿಲಿಂಗ್ ಮಾವನ ಹೆಂಡ್ತಿ. ಮತ್ತು ಅವ್ರು ನೋಡಿದ್ರೆ ಕೇಳೋದ್ರಿಂದ ಸೀರೆ ಎಲ್ಲ ತಂದಾರ ರೊಕ್ಕ ಕೊಟ್ಟು ಅಷ್ಟೊಂಡು. ಮತ್ತು ನಾನು ಒಂದೊಂದು ಸಣ್ಣ ಒಂದು ಬಳಿ ಗಿಳಿ ಯಾರ ತೊಗೋಬಾರ್ದನ. ಅಯ್ಯೋ ಆಕಿ ಕೇಳಕ್ಕೆ ಹೋಗ್ಯಾಳ, ಅದೇನಾ ಸೀರೆ ಪೆಸಲ್ ಅಂತೆ ಅಲ್ಲ ಇಲ್ಲಿ ಸಿಗ್ತಾವ ಬಿಡು ಇಲ್ಲಿನೂ. ಆದ್ರೆ ಆಕಿಗೇನೋ ಒಂದು ತರ್ಬೇಕನ್ಸೈತಿ, ತಂದಾಳ ಬಿಡು ಹೋಲಿ. ನೀನು ಹೋಗಿದ್ದೆಲ್ಲವ ಇಲ್ಲೇ ಮಡಿಕೇರಿಗೆ, ಅದು ಬಿಟ್ರೆ ಮತ್ತೆ ಯಾವ್ಯಾವ ಊರಿಗೆ ಹೋದ್ರಿ ಅಲ್ಲೇ ಹಸುಗಡೆ ಹೋಲ್ಬಿಡು, ನಂಗೆ ಗೊತ್ತಿಲ್ಲ. ಆ ಊರುಗಳ ಮುಂದೆ ಏನು ಬಳಿ ತೊಗೊಂಬರ್ತೀಯ? ಇಲ್ಲಿ ಸಿಗ್ತಾವಲ್ಲೇ ಹೊತ್ತಾಗ, ಅದಕ್ಕೆ ಬೇಡ ಅಂದಿರ್ಬೇಕು. ಖಾಲಿ ಪೀಲಿ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ತೊಗೊಂಬರೋಷ್ಟೊತ್ತಿಗೆ ಬಳಿ ಪಳಿ ದಕ್ಕೆ ಕವವು ಗೊತ್ತಾನ. ಅದನ್ನ ಯಾವ ನಾನು ಹೇಳಿದ್ದೆ, ನನ್ನ ಮಾತು ಕೇಳಂಗಿಲ್ಲ, ನನಗೆ ಒದರಾಡ್ತಾಳೆ. ಹೌದು ಅಪ್ಪನ ಮಕ್ಕ ಯಾಕೆ ಹಿಂಗಾಗೈತಿ? ಆರಾಮಿಲ್ಲಪ್ಪ, ನನಗೆ ಆರಾಮಿಲ್ಲ. ಹೊಟ್ಟೆಲ್ಲ ಹಿಂದಕ್ಕೆ ಹೋಗಿ ಹೊಟ್ಟೆ ಕೂಳಿಲ್ದಂಗಾಗಿ ಬೆನ್ನಿಗೆ ಅಂಟ್ಕೊಂಡೈತಿ. ಏನು ಮಾಡ್ತಿ ಹೇಳು? ನಿಮ್ಮಮ್ಮ ಇಬ್ರು ಸೇರಿ ನನ್ನ ಕೊಲ್ಲಾಕ ನಿಂತಾರ. ಯಪ್ಪ ಏನು ಈ ಸಣ್ಣ ಹಾಕ್ಬೇಕಂತಿದ್ರು ಏನು ಅಪ್ಪಿ ಗುಳಿಗೆ ಹಾಕಿಬಿಟ್ಟಾರ. ಅಯ್ಯೋ ಏನು ಮಾಡಲಿಪ್ಪ, ನನ್ನ ಕೊಲ್ಬೇಕಂತ ಕಾಯ್ತಾ ಅದಾಳ ಯಪ್ಪ ನಿಮ್ಮವ್ವ. ಏನವ ಏಯಪ್ಪ ಅದು ಬಿಡು ಹೋಲಿ. ನಿಮ್ಮ ಅಪ್ಪನ ಮೈಯ ನೀರು ಖಾಲಿ ಆದಂಗೆ ಆಗ್ಯಾವಲ್ಲ, ಏನು ಹೊಟ್ಟೆ ಜಾಡಿಸ್ತೈತಿ ಅಂತಾರ ಒಂದು ಹೇಳ್ತಿ. ಆ ಒಂದು ದವಾಖಾನೆ ತೊಗೊಂಡೆ ಒಂದು ಗ್ಲುಕೋಸ್ ಬಾಟ್ಲಿಯಾರ ಹಾಕಿಸ್ಕೊಂಬ. ಮೈಯ ಶಕ್ತಿ ಇಲ್ಲ ಅನ್ನಕತ್ತಾರ. ಹೊಟ್ಟೆ ಜಡ್ಸ ಆಯ್ತೇನೆ. ಒಂದು ಓ ಆರ್ ಎಸ್ ಕುಡಿಬೇಕಿತ್ತವ. ಓ ಆರ್ ಎಸ್ ಕುಡಿದ್ರೆ ಮೈಯಾಗ ನೀರೆಲ್ಲ ಖಾಲಿ ಆದಂಗೆ ಆಗಿರ್ತೈತಲ್ಲ, ಒಂದು ಓ ಆರ್ ಎಸ್ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರ್ತೈತಿ. ಹಂಗಾರೆ ಸ್ವಲ್ಪ ತಡಿಯವ, ನಮ್ಮ ಮೊದಲು ಇಲ್ಲೇ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಒಂದೆರಡು ಕೋಲ್ಡ್ ಓ ಆರ್ ಎಸ್ ತೊಗೊಂಬರ್ತೇನೆ. ಅಪ್ಪ ಒಂದೊಂದು ಕುಡಿಯೋದ ಒಂದು 10 ನಿಮಿಷ ಬಿಟ್ಟು ಅಂತೇಳಿ ಒಂದು 2 ಯಾಕೆ ಒಂದು 4 ತೊಗೊಂಬರ್ತೀನಿ, ಕುಡಿಯೋನು. ಅದು ಕುಡಿದೆ ಅಂದ್ರೆ ಚರ್ಗಿ ತೊಗೊಂಡು ಹತ್ತಿದ್ದು ನಿಂದಿರ್ತೈತಿ, ಜೊತೆಗೆ ಸ್ವಲ್ಪ ಮೈ ಒಳಗೆ ಶಕ್ತಿನೂ ಬರ್ತೈತಿ. ಅಯ್ಯಪ್ಪ ಮೊದಲ್ತಾ ತಗೊಂಬ. ಅದು ಏನು ಕೊಡ್ತೀಯ ನೋಡು, ವಾರಸ್ ಈ ವಾರಸ್ ಅದನ್ನು ಕೊಡು, ವಿಚಾರಿಸ್ಕೊಡಯಪ್ಪ. ಮತ್ತು ಅದ್ರಲಿಂತ ಹೊಟ್ಟೆ ಜಾಡ್ಸಕತ್ರಿ ಈ ಸಲ ಮಾತ್ರ ಉಸುಲ್ ಬಿಗಿಡ್ಸತ್ತೇ ಹೋಗ್ತೀನಿ ನಾನು. ಅಯ್ಯೋ ರೀ ಬಿಡ್ತೇನ್ರಿ, ಮಂಗಳಾರಂಗೆಲ್ಲ ಮಾತಾಡ್ಬೇಡ್ರಿ. ಅಯ್ಯೋ ದೇವ್ರೇ, ನನ್ನ ಮಂಗಲೆ ಭಾಗಕ್ಕೆ ಏನು ಆಗ್ದಂಗಿರ್ಲಪ್ಪ. ನೋಡು ನಿಮ್ಮವು ಮಾತಾಡೋದ್ರಾಗ ಏನಾರ ಅರ್ಥ ಐತೆ ಸ್ವಲ್ಪರ. ಅವ್ರವು ನೋಡಿದ್ರೆ ಗುಳಿಗೆ ಹಾಕಿ ಕೊಲ್ಲಾಕ ನೋಡ್ಯಾಳ, ನೀವು ಒಂದು ಮಾತು ಅಂದಿದ್ದಕ್ಕೂ ನಾ ಸತ್ತು ಬಿಡ್ತಿದ್ದೇನೆ. ಅಲ್ಲ ಅಯ್ಯೋ ದೇವ್ರೇ, ಇಂಥ ಹಳ್ಳಿ ಮುಖ ಉಳ್ಳಿ ಸಾರು ಕಟ್ಕೊಂಡು ಏನು ಮಾಡಲಿ ನೋಡು. ನಾನು ಬಾಳೆ ಬೆಂಗಡಿಗೆ ಎತ್ತಾಗ ನನ್ನ ಜೀವನನೇ ಬರ್ಬಾದಾಗಿ ಹೋಗ್ಬಿಟ್ಟತಿ. ಮೊದಲು ಹೋಗ್ಲಾ ಅದು ಏನು ಥರದ ತೊಂಬ ಕುಡಿತೇನೆ, ಏನೇನೋ ಕುಡ್ದನಿ, ಇದೊಂದು ಕುಡಿಯಲ್ಲ ಅಂತೀನಿ ತೊಂಬ. ಅಯ್ಯಪ್ಪ ಅತ್ತಿ ನನಗರ ಈ ಮನೆ ಕೆಲಸ ಮಾಡ್ಕೊತೀನಿ, ಒಟ್ಟು ಮಾವನ ಕಡೆನ ಕುಂದ್ರತ್ತಿ. ಎಲ್ಲಿ ನಿಮ್ಮ ಮಾವನ ಕಡೆ ಕುಂದ್ರದೆ? ಒಟ್ಟು ಕೆಲಸ ಐತೆ, ನಾ ಗಿರ್ಜಿಯರ್ ಮನೆ ಕಡೆ ಹೊಂಟಾನೆ, ಹೋಗಿ ಬರ್ತೇನೆ ತಡಿ. ನೋಡ್ದೇನ ಒಟ್ಟು ಗಂಡನ ಕಡೆ ಇರ್ಬೇಕು. ಗಂಡಗೆ ಆರಾಮಿಲ್ಲ, ಏನಾರ ಆರೈಕೆ ಮಾಡ್ಬೇಕು ಅನ್ನೋದು ಐತನ್ ನೋಡಿದಕ್ಕೆ ಗಿಡ್ಡು ಮುಳಿ ತಲೆಯಾಗ. ಅಯ್ಯೋ ದೇವ್ರೇ, ನಾನು ಬೇರೆ ಯಾರನ್ನಾರ ಮದುವೆ ಮಾಡ್ಕೊಂಡಿದ್ರು ಅಯ್ಯ ನನ್ನ ರಾಜ ಏನಾಗೈತೆಪ್ಪ ಹೊಟ್ಟೆ ಕೆಟ್ಟತನು, ಬೆಣ್ಣೆ ತಿಂತೀಯಾ ಮೊಸರು ತಿಂತೀಯಾ ಅಂತೇಳಿ ತುತ್ತು ಮಾಡಿ ಉಣಿಸ್ತಿದ್ರು. ಈ ಅಡ್ಕಶ್ಬಿ ಕಟ್ಕೊಂಡು ಈ ಮೂದೇವಿ ಕಟ್ಕೊಂಡು ಏನು ನನ್ನ ಬಾಳೆ ಗಂಗಾವನ್ ಕುಡೈತಿ. ನಾ ಮನೆಗಿದ್ರೇನು ನಿಮ್ಮ ಹೊಟ್ಟನು ನಾ ತೊಗೊಳಕತ್ತಾನ? ಏನಾರ ಬೇಕಂದ್ರೆ ಸೊಸಿ ಬಂದಾಳ, ಕೇಳಿ ಮಾಡಿಸ್ಕೊಂಡು ಕುಡೀರಿ ತಿನ್ರಿ. ಆಕೆನ್ ಮಾಡಲ್ಲ ಅಂತಾಳನ? ನಾನು ಇಷ್ಟು ದಿನ ಮಾಡಿದ್ದಲ್ಲನ, ಈಗ ನನ್ನ ಜನ್ಮನ ತಿನ್ನಕ್ಕೆ ನೋಡ್ತೀರಿ. ವಾರ ಆತ ಗಿರ್ಜಿ ಮನೆ ಕಡೆ ಆದಿಲ್ಲ ಪಾಪ, ಅದ್ರದ ಒಂಥರ ಬಾಳೆ ಇದಾಗೈತೆ ಪಾಪ. ಒಟ್ಟು ಹೋಗಿ ಏನು ಎತ್ತ ಕೇಳ್ಕೊಂಡಾರ ಬರ್ತೇನೆ ತಡ್ರಿ. ತಗ ನಿಮ್ಮ ಮಾವು ಗೊಟ್ಟಿ ಏನು ಬೇಕು ನೋಡವ, ಇಲ್ಲೇ ಇರು, ಲಕ್ಷ ಕೊಟ್ಟ ಆಯ್ತತಿ ಹೋಗ. ನೋಡ್ತೀರಿನ ಏನು ನಮ್ಮ ಶಾಂತಕ್ಕಂದ್ರೆ ಹಂಗೆ, ನಮ್ಮ ಶಾಂತಕ್ಕಂದ್ರೆ ಹಿಂಗೆ ಅಂತೀರಿ. ಗಂಡನ ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲ ಅದಕ್ಕೆ. ಹುಚ್ಚುಮುಳಿಗೆ ನೋಡಿ ಹೆಂಗೆ ಗೊತ್ತು, ಪಡಾಳಿ ಆರಿಸ್ಕೊಂತ ಅಡ್ಡಾಡ್ಕೊಂತ ಓಣ್ಯಾಗ. ಗೆಳತಿ ಕಡೆ ಮಾತಾಡೋದೇ ಒಂದು ಭೋಗ. ಹೋದ್ ನೋಡು ಅದು ಏನು ಮಾತಾಡ್ತಾವ ಏನಾಗಿರ್ತಕ್ಕ, ಏನು ಮಾಡಕತ್ತೀಯಾ? ಬಾರವ ಬಾ ಈಗ ಅನ್ನ ಮಾಡಿದ್ ನೋಡು, ಸಾರು ಮಾಡಿದ್ ನೋಡು, ಪಿಟ್ ಮಾಡಿದ್ ನೋಡು, ಗಂಡ ಗಿಡ ಕಟ್ನೆ ಅಲ್ಲಿ ಅನ್ನ ದಂಗಾಳ ತೊಗೊಂಡು ತಲೆ ಕುಕ್ಕಿನ್ನೆ ತಿನ್ನ ಎದ್ದೋದ್ನು ಹೇತೆ ಹುಚ್ಚಿ ಹೋದೆ ತಿಂದೆ ಕುಂಡೆ ಇದೆ ರಾಡಿ. ನಿನ್ನ ಮನೆಗೆ ಏನು ಮಾಡಿದ್ದಿ, ನನ್ನ ಮನೆಗೆ ಏನು ಮಾಡ್ತೇನೆ, ನನ್ನ ಗಂಡಿಗೆ ಹಿಂಗೆ ಆತಂತ ಈಕಿ, ನನ್ನ ಗಂಡಿಗೆ ಹಿಂಗೆ ಆತಂತ ಹಾಕಿ ಇದೇ ರಾಡಿ ಮಾತಾಡ್ತಾವ. ಹೊಲ್ಬಿಡ ಮಾವ, ಎದಕ್ಕೆ ತಲೆ ಕೆಡ್ಸ್ಕೊಂತಿಯತ್ತಾಗ ನಾ ಹತ್ತಿ ಹೋದ್ರೆ ಏನಾತ? ನಾ ಅದೇನಿಲ್ಲ ಏನಾರ ಬೇಕಾದ್ರೆ ಕೇಳು ಮಾಡಿ ಕೊಡ್ತೇನೆ. ಏನು ಒಟ್ಟು ನಾ ಅನ್ನೋದಾದ್ರೆ ಮಾವ ನೀನು ಕುಂದ್ರಕ್ಕೆ ಹೋಗ್ಬಿಡ. ಕುಂತ್ರ ಮತ್ತೊಟ್ಟು ಹೊಡಿ ಜಾಡ್ಸ್ಕೊಂಡು ನಿಂತಿತ್ತೆ, ಹೋಗಿ ತಣ್ಣಗೆ ಕೊಟ್ಕೊಣೆ ಮಕ್ಕೋ ಮಾವ. ಏನು ಮಕ್ಕೋ ಈಗ ಬಂದ್ರಂದ್ರೆ ಒಟ್ಟು ತಂದು ಅದೇನೋ ಅಂದಾರಲ್ಲ ಅಂತಂದ್ರೆ ಕ್ವಾಣಿಗೆ ಬಂದು ಕೊಡ್ತೀವಿ. ಆತವ ಹಂಗೆ ಮಾಡ್ತೀನಿ. ಹೋಲ್ ಬಿಡ್ಲಾ, ಹೊಡೆದು ಸಾಯಿಸ್ಲಿ, ಅವಾಗಾರ ನಿಮ್ಮ ಅಪ್ಪ ನೋಡಿ ತಣ್ಣಗಿರ್ತತಿ. ನಿನ್ನವನು ಮತ್ತೆ ಅಡ್ಡು ಮಾತಾಡ್ತಿ, ಕಲ್ಲತಂತ ತಲೆ ಮ್ಯಾಗ ಹೋಗಿತ್ತೇನೆ ಮತ್ತೆ ಇವತ್ತು. ನನ್ನ ಮರ್ಯಾದೆ ತೆಗೆದಿಟ್ಟಲ್ಲೇ ನೀನು. ನಾನು ಈ ಮನ್ಯಾಗೂ ಇರೋದಿಲ್ಲ, ಈ ಊರಾಗೂ ಇರೋದಿಲ್ಲ. ಹೋಗು. ಎದಕ್ಕಪ್ಪ, ಯಾಕೆ ಅಷ್ಟೇ ಯಾಕೆ ಇದು ಮಾಡ್ಕೊಳತಿ? ಆ ಪ್ರೇಮವ್ವ ದಾರ್ಯಾಗ ನಿಂದ್ರಿಸಿ ಕೇಳಾಕತ್ತಾಳ ನನ್ನ, ಏನು ಸಿಹಿ ಸುದ್ದಿ
ಈ ವಯಸ್ಸಿನಾಗ ನಿನ್ನ ಹೆಂಗೆ ಹೊಟ್ಟಿಲಾಗ್ಯಾಳ ಮತ್ತು ಏನಪ್ಪ ನಿಮ್ಮ ಮನೆಗೆ ಅದು ಹೊಟ್ಟಿಲದಾರ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಕ್ಕೆ ಕಾರ್ಡ್ ತರ್ತಾರಲ್ಲ ಅದನ್ನೇನೋ ತರಿಸ್ಕೊಂಡ್ರಂತ ನನ್ನ ಮಗ ಅಂದ. ಏನು ನಿನ್ನ ಹೆಂಡತಿಗೆ ನಿನ್ನ ಮಗಳಿಗೆ ಅಂತ ಕೇಳ್ತಾಳಕಿ. ಸರಿಯಾಗಿ ಉತ್ತರ ಕೊಟ್ಟೇ ಬಂದೇನಿ, ಆದರೂ ಈ ಮನೆಗೆ ಆ ಕಾರ್ಡ್ ಯಾಕೆ ಬಂತು? ಅದಕ್ಕೆ ನನಗನ್ನಿಸ್ತು ಇಕ್ಕಿದಂತೂ ಏನೂ ಇಲ್ಲ ಬಿಡು, ಆಕಿದೇ ಏನೋ ಆಗೈತಿ ಕರ. ಮತ್ತು ಕರೆ ಹೇಳಿಗಿರ್ಜಿ ಏನು ನಡ್ಸ್ಯಾಳ ಆಕಿ ಹಕ್ಕಿಕತ್ತ. ಆಕಿ ಏನಾರ ಮತ್ತು ಹಂಗಾಗಿದ್ದ ಕರೆ ಆದ್ರೆ ಇವತ್ತಾಕಿನ ಕೊಂದು ನಾನು ಜೈಲಿಗೆ ಹೋಗ್ತಾನೆ, ಆಕಿನ ನಿಮ್ಮ ಅಣ್ಣಾಗಿಟ್ಟು ಬರ್ರಿ. ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಏನ ಎದಕ್ಕೆ ಸಮಾಧಾನ ಮಾಡ್ಕೋಬೇಕು? ಕರೆ ಹೇಳಿ ನಂಗೆ ಎಲ್ಲಿದೆ, ಎದ್ರದದ, ಯಾರ್ದು? ಅದು ಹಾಕಿದ. ಸರಿ ಅಡ್ಡ ನಿಂದ್ರಬೇಡ್ರಿ, ನಿಮ್ಮಿಬ್ಬರಿಗೆ ಬೀಳ್ತಾವೀಗ. ಕರ್ಕೊಂಡು ಹೋಗ್ಲಾ ಅಲ್ರಿ? ಹೊಡೆ ಹಾಕೊಂತೀರೇನ್ರಿ ಆಕಿನ? ಹೊಟ್ಟಿಲ್ಲದಾಳ್ರಿ ಆಕಿ. ಅಯ್ಯೋ ದೇವ್ರೇ, ಹೊಡಿದು ಬಡಿದು ಮಾಡಬೇಡ್ರಿ. ಈ ಕರ್ಮ ಎಲ್ಲಿ ಕಟ್ಕೊಳಕ್ ಹೋಗುನು? ಈಗ ಅನ್ಭವಿಸ್ತಿರೋದು ಸಾಕಾಗೈತಿ. ಯಪ್ಪ ನಿಮ್ಮ ಕಾಲು ಬೀಳ್ತೀನಿ, ಹೊಡಿದದು ಮಾಡಬೇಡಪ್ಪ. ಅರ್ಥ ಮಾಡ್ಕೊರಿ, ಸ್ವಲ್ಪ ಮನುಷ್ಯತ್ವದಿಂದ ಯೋಚನೆ ಮಾಡ್ರಿ. ಹೊಟ್ಟೆ ಕೂಸೈತೆ ಪೀಟ, ನಾವು ಕೂಸಿಗೆ ಇದು ಮಾಡಬಾರ್ದು. ಮಕ್ಕಳ ದೇವ್ರ ಸಮಾನ ರೀ. ನೀವು ಹಂಗೆ ಕುಂದ್ರಬೇಡ್ರಿ ರೀ. ಅಲ್ಲ ಏನು ನಮ್ಮ ಗಿರ್ಜಿ ಬಾಗಲಾಗ ಕುಂತಿಲ್ಲಲ್ಲ? ಯಾವಾಗ ನೋಡಿದ್ರೆ ಬಾಗಲಾಗ ಇರ್ತಿತ್ತು ಹುಡುಗಿ. ಗಿರ್ಜಿ, ಶಾಂತಕ್ಕ, ಯಾಕ ಹುಡುಗಿ ಎದ್ರ ಸಂಬಂಧ? ಯಾಕೆ ಗಿರ್ಜಿ? ಯಾಕ ಮಲೇಶಣ್ಣ ಹಂಗೆ ಕುಂತಾನ? ನೀ ನೋಡಿ ಕಣ್ಣೀರು ಹಾಕಕತ್ತಿ. ಏನಾತ? ಜಗಳ ಮಾಡ್ಕೊಂಡ್ರನ್ ಮತ್ತೆ? ಅದೇ ಲಗ್ನ ವಿಚಾರಕ್ಕೆ ಹಾಕತ್ ಬಿಡ ಯವ್ವ. ಶಾಂತಕ್ಕ, ನೀ ನನ್ನ ಒಡ ಹುಟ್ಟಿದ ಹಾಕಿದ್ದಂಗೆ ಅದಿಯವ್ವ. ನಿನ್ನ ಮುಂದೆ ಸುಳ್ಳು ಹೇಳಕ್ಕೆ ನನಗೆ ಮನಸ್ಸಿಲ್ಲ. ಏನು ನೀನೇನು ಯಾರ ಮುಂದೆ ಹೇಳ್ಕೊಂಡಾಗ ಅಂತಕ್ಕೆಲ್ಲ ನಿನ್ನ ನಂಬ್ತೇನೆ. ಈಗ ನಿನ್ನ ಮುಂದೆ ಒಂದು ಮಾತು ಹೇಳ್ತೀನಿ. ಯಾಕೆ ಹಿಂಗೆ ಹತ್ಕೊಂತ ಕುಂತೇವೆ ಅಂದ್ರೆ ಇಷ್ಟ ಆಗೈತೆ ನೋಡ ಶಾಂತಕ್ಕ. ಏನು ಮಾಡ್ಲಿ ಈಗ ನಾನು? ಅಯ್ಯೋ ದೇವ್ರಿ, ದೇವ್ರಿಂಥ ಮಕ್ಕಳನ್ನ ಯಾಕೆ ಕೊಡ್ತಾನೆ ಇವ? ನಾ ಒಂದು ಮಾತು ಹೇಳಾಗಿರ್ಜಿ. ನನಗೆ ಮೊನ್ನೆ ಒಂದು ಭಗವದ್ಗೀತೆ ಒಳಗೆ ಬರ್ದಾರ ಇದನ್ನು. ನನ್ನ ಮಗಳು ಓದಾಕತ್ತೆ ನನಗೆ ಹೇಳಿದ್ದಟ್ಟೆ. ಯಾಪಾನು ಏನು ನಮಗೆ ಗೊತ್ತಿಲ್ಲ, ನಾನು ಓದಬೇಕಲ್ಲ ಮಾಡಬೇಕಲ್ಲ. ನಮ್ಗೆ ಈ ಜನ್ಮದಾಗ ನಾವು ಯಾರಿಗಾರ ಅನ್ಯಾಯ ಮಾಡಿ ಏನಾರು ತೊಂದರೆ ಕೊಟ್ಟಿದ್ವಿ ಅಂದ್ರೆ ಅವ್ರು ಮುಂದಿನ ಜನ್ಮಕ್ಕೆ ನಮ್ಮ ಮಕ್ಕಳಾಗಿ ಬಿಡ್ತಾರಂತ, ಇಲ್ಲ ನಾವು ಅದನ್ನು ಅನುಭವಿಸ್ತೇವಂತ. ಬಟ್ ಅದೇ ಯಾವ ಜನ್ಮದ ನನ್ನ ಶತ್ರು ಆಗಿದ್ದೆ, ಈ ಜನ್ಮ ನನ್ನ ಮಗ ಆಗಿ ಮಗಳಾಗಿ ಹುಟ್ಟಿ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ಈಗ ಏನು ಮಾಡ್ಬೇಕಂತ ಮಾಡಿ ಮುಂದೆ? ಶಾಂತಕ್ಕ, ನನಗೇನೂ ತಿಳಿವಲ್ತವ. ಏನು ಮಾಡ್ಬೇಕು ಅನ್ನೋದೇ ನನಗೆ ತಿಳಿಲಂಗೆ ಆಗ್ಬಿಟ್ಟತ್ ನೋಡತ್ತಾಗ. ಯಾರಿಗೆ ಹೇಳ್ಬೇಕು, ಯಾರಿಗೆ ಬಿಡ್ಬೇಕು, ನನಗೇನು ಅರ್ಥನ ಆಗೋಲ್ತು. ಮದುವೆ ಮಾಡೋಣ ಬಿಡೋಣ ಅಥವಾ ನನಗೆ ಏನು ಮಾಡ್ಬೇಕಂತ ಅರ್ಥ ಆಗೋಲ್ತು. ಇನ್ನೂ ಮದುವೆ ಮಾಡ್ಬೇಕನ್ನೋ ಯೋಚನೆ ಒಳಗೆ ಅದೇನ? ಯಾರಿಗೆ ಕಟ್ತೀಯಕಿನ್ನ? ಈಗ ನೋಡ್ಯಾರಲ್ಲ ಅವ್ರಿಗೆ, ಅವ್ರಂಗಾರ ರೆಡಿಮೇಡ್ ಖುಷಿನೂ ಜೊತೆಗೆ ಕಳಿಸ್ತೀರ ಅಂತ ಕೇಳ್ತಾರೆ. ಏನು ಹೇಳ್ತಿ? ಹಂಗಾರ ಒಂದು ಗುಳಿಗೆ ಕೊಟ್ಬಿಡು, ತೊಗೊಂಡು ಅದ್ರ ಹೊಟ್ಟೆನ ಸ್ವಚ್ಛ ಮಾಡ್ಕೊಂಡು ಮುಗಿಸಿ ಆಮೇಲೆ ಮದುವೆ ಮಾಡಿರತ್ತ. ಇವರಿ ಏನು ಮಾಡೋದ್ರಿ ಈಗ? ಗುಳಿಗೆ ಕೊಡು ಒಂದು. ಇಲ್ಲ ಅದು ಯಾವನ ಅದನಲ್ಲ ಈಗ, ಏನು ಇದು ಕಾರಣಕ್ಕೇನಲ್ಲ ಅವ್ನು ಕೊಟ್ಟು ಮದುವೆ ಮಾಡಷ್ಟ. ಮದ್ವೆ ಎಲ್ಲಿಂದ ಮಾಡ್ತಿ? ಹೋಗನ್ ಒಕ್ಕಾಳ ಆಕಿನ ಹೋಗಿ ಮದುವೆ ಮಾಡ್ಕೊಂತಾಳೆ. ಇಷ್ಟು ಮಾಡ್ಕೊಂಡಕ್ಕೆ ಈಗ ಅದು ಮಾಡ್ಕೊಳಕ್ ಗೊತ್ತಾಗಲ್ಲನ? ಹೋಗಿ ಮದುವೆ ಮಾಡ್ಕೊಂತಾಳೆ ಹೋಗನ್. ಏಯ್ ಮದುರ ನಡಿ, ಇವತ್ತಿಗೆ ನಮ್ದು ನಿಂದು ಋಣ ಹರಿತು. ಅದು ಯಾವನ್ ಅದನ್ ನಿನಗೆ ಏನು? ಹೋಗಿ ಮದುವೆ ಮಾಡ್ಕೊಂಡಿರೋ ಅವನ ಜೊತೆಗೆ. ಇಲ್ಲಿ ಊರಾಗಿದ್ ಮರ್ಯಾದೆ ಕಳೆಯೋದಕ್ಕಿಂತ ಹಿಂಗೆ ಕಣ್ಣು ಕಾಣ್ಲಾರ್ದಂಗೆ ಹಾಳಾಗಿ ಹೋಗೋದು ಒಳ್ಳೇದು. ಅಲ್ಲ ನೀವು ಹಂಗೆ ಹೋಗಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಈಕಿ ಎಲ್ಲಾರ ಸುಡ್ಗಾಡಕ್ ಹೋಗ್ಲಿ, ನನಗೆ ಸಂಬಂಧ ಇಲ್ಲ. ಏನ ನಾ ಹೇಳೋದು ಅರ್ಥ ಮಾಡ್ಕೋ ಗಿರ್ಜಿ. ನನಗೆ ಭಾಳ ಅಂದ್ರೆ ಭಾಳ ತಲಿ ಹಾಪಾಗೈತಿ. ಅಕ್ಕಿ ಮನ್ಯಾಗ ಇರಬಾರ್ದು ಅಷ್ಟೇ. ಗುಳಿಗೆ ಕೊಡು, ಗುಳಿಗೆ ಕೊಟ್ಟು ಆ ಹೊಟ್ಟೆಂದೆಲ್ಲ ಸ್ವಚ್ಛ ಮಾಡಿಸೋದನ್ನ ಸ್ವಚ್ಛ ಮಾಡಿಸು, ಮದುವೆ ಮಾಡ್ತೇನೆ ನಾನು. ನನ್ನ ಕೈಲಿ ಇಲ್ಲಕತ್ತಲ್ಲಿ ಅಲ್ಲ, ಹೊಟ್ಟಿ ಅನ್ನ ತಿಂತಾಳ, ಸಗಣಿ ತಿಂತಾಳ, ಅಷ್ಟು ಅವಸರ ಆಗ್ಬಿಟ್ಟಿತ್ತು ನೀಕಿಗೆ. ಯಾಕೆ ಅಪ್ಪ ಅಮ್ಮ ಅದವ್ರು ಅದಾರ, ಮದುವೆ ಮಾಡ್ತಾರ ಅನ್ನೋದು ಐತೆ ಇಲ್ಲ. ಈಕೇನು ಓದಾಕ್ ಹೋಗಿದ್ಲ, ಹೊಟ್ಟಿ ತುಂಬಿಸ್ಕೊಳಕ್ ಹೋಗಿದ್ಲ? ಅಸಹ್ಯವಾಗಿ ಮಾತಾಡ್ಬೇಡ್ರಿ, ಸ್ವಲ್ಪ ತಡ್ರಿ. ಏನ್ ಅಸಹ್ಯವಾಗಿ ಮಾತಾಡ್ಬಾರ್ದ? ನಾ ಮಾತಾಡೋದು ನಿನಗೆ ಅಸಹ್ಯ ಅನಿಸ್ತತಿ. ಅವ್ರು ನಡ್ಕೊತಿರೋ ರೀತಿ ಅಸಹ್ಯ ಅಲ್ಲ ನಿನಗ? ಯಾರನ್ನ ನಂಬಿ ಈ ರೀತಿ ಮಾಡ್ಕೊಂಬಂದು ಕೂತಾಳಲಿಕ್ಕೆ, ಹೊಟ್ಟಿಗೆ ಅನ್ನ ತಿಂತಾಳ, ಸಗಣಿ ತಿಂತಾಳ, ಮೈ ಮೇಲೆ ಖಬರಬರಿ ಇರಲ್ಲ. ನೋಡು, ಹೆಣ್ಣು ಮಕ್ಕಳಾದವ್ರು ಕೇಳಿಸ್ಕೊರಿ. ಹೆಣ್ಣು ಮಕ್ಕಳಾದವ್ರಿಗೆ ಈ ಮಾತು ಅರ್ಥ ಆಗ್ಬೇಕು. ಏನ ಮುಳ್ಳು ಸೀರಿ ಮ್ಯಾಗ ಬೀಳ್ಳಿ, ಸೀರಿ ಮುಳ್ಳಿನ ಮ್ಯಾಗ ಬೀಳ್ಳಿ, ಹರಿದು ಮುಳ್ಳು ಸೀರಿನೇ. ಏನ ಅರ್ಥ ಮಾಡ್ಕೋ. ಗಣಮಗ ಹೆಂಗ ಪಾರ ಆಗ್ಬಿಡ್ತಾನ. ಹೆಣ್ಮಕ್ಳ ಜೀವನ ಭಾಳ ವಜ್ಜಿ ಕಠಿಣ. ಏನ ಶೀಲ ಅನ್ನೋದು ಭಾಳ ಮುಖ್ಯಲಿ ಹೆಣ್ಮಕ್ಳಿಗೆ. ಅದನ್ನು ಹಿಂಗ ಈ ರೀತಿಯಾಗಿ ಯಾವತ್ತು ಕಳ್ಕೋಬಾರ್ದು. ಏನು ಅದ್ರಾಗು ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತಿರ್ತಾರ. ಏನ ನನ್ನ ಮಗ ಅಷ್ಟು ಚಲೋ ಓದ್ತಾನ, ನನ್ನ ಮಗಳ ಹಂಗಕ್ಕಳ ಹಿಂಗಕ್ಕಳ ಅಂತೇಳಿ ಈ ರೀತಿ ಕುತ್ತಿಗೆ ಕೊಯ್ಬಾರ್ದು. ಕುತ್ತಿಗೆ ಕೊಯ್ಯೋ ಕೆಲಸ ಮಾಡ್ಲೇಬಾರ್ದು. ಏನು ಅದನ್ನ ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿಗೆ ಇರಂಗಿಲ್ಲ. ಮಕ್ಕಳೆಲ್ಲ ಅಂತ ಬಿಡ್ಲಾರ್ದ ಒದ್ದಾಡ್ತಿರ್ತಾರ ಅಷ್ಟೇ. ಅವ್ರ ಮನ್ಸಿಗೆ ಎಷ್ಟು ನೋವು ಮಾಡಿರ್ತೀರಿ ಇವ್ರು ಅನ್ನೋದು ಅವ್ರಿಗೆ ಅರ್ಥ ಆಗುದಿಲ್ಲ. ಅರ್ಥ ಆಗೋಷ್ಟೊತ್ತಿಗೆ ಅಪ್ಪ ಅವನ ಇರುವುದಿಲ್ಲ. ಅವ್ರಪ್ಪ ಅವ್ರವ್ವ ಅಕ್ಕಾರಲ್ಲ, ಅವಾಗ ಅವ್ರಿಗೆ ಅರ್ಥ ಆಕತ್ತದ. ಈಗ ನೀವು ಸ್ವಲ್ಪ ಸಮಾಧಾನಕ್ಕೆ ತಗೋರಿ. ಡಾಕ್ಟರ್ ಹೇಳ್ಯಾರ ಭಾಳ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ, ತ್ರಾಸ ತಗೋಬೇಡ್ರಿ ಅಂತ. ನೀವು ಹಿಂಗೆ ಮಾಡಕತ್ರ ನನ್ನ ಕೈ ಕಾಲು ತರ 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 ಅಂತ. ಒಬ್ಬ ಯಪ್ಪ ನಿನ್ನ ಕಾಲು ಬೀಳ್ತೇನೆ. ಹೊಡೆದಿದ್ರಿ ಇನ್ನೊಂದು ಹೊಡ್ತೇನೆ, ನನ್ನ ಹೊಡೆದ್ಬಿಡ.
ಏನು ಆದ್ರೆ ಸಿಟ್ಟು ಗಿಟ್ಟು ಮಾಡ್ಕೊಂಡು ಕೊರಗಬೇಡ್ರಿ. ಮಾಡಿದ್ ನೀನೇ ಮಾಡಿದ್ದು ಏನು ಸಮಾನತೆ ಹೆಣ್ಮಕ್ಳು ಅಂತ ಹೋದೆಲ್ಲ ಓದ್ತಾವ್ ಹೆಣ್ಮಕ್ಳು ಸಾಧನೆ ಮಾಡೋದೇ ಇಲ್ಲ ಅಂತ ನಾ ಹೇಳಿಲ್ಲ, ಮಾಡ್ತಾರಪ್ಪ. ನಾನ ನೋಡೇನಿ ಎಂತೆಂಥ ವ್ಯಕ್ತಿಗಳು ಹೆಣ್ಮಕ್ಳು. ಅಲ್ಲ ಈ ಸುಧಾಮೂರ್ತಿ ಅವ್ರು ಹೆಣ್ಮಕ್ಳು ಎಂತೆಂಥ ಕಂಪ್ನಿ ಕಟ್ಟಿದ್ರು ಅವ್ರು. ಅಲ್ಲ ಹಂಗೆ ಹೇಳಕ್ ಹೋದ್ರೆ ಹೆಣ್ಮಕ್ಳು ಸಾಧನೆ ಮಾಡಿದಷ್ಟು ಗಂಡ್ಮಕ್ಳದ್ದು ಅಲ್ಲ. ಆದ್ರೆ ಇಂಥವ್ರು ಇರ್ತಾರಲ್ಲ ಕೆಲವೊಬ್ರು ಕಪ್ಪು ಚಿಕ್ಕಿ ಇಡಾಕ, ಇಂಥರ ಸಲುವಾಗಿ ಎಲ್ಲರಿಗೂ ಓದಿಸ್ಬೇಕಂದ್ರು ಹೆದರ್ತಾ ತಂದೆ ತಾಯಿ. ಅಲೇಶಣ್ಣ ವಿಚಾರ ಮಾಡ್ಕೋಬೇಡ್ರಿ, ಸಮಾಧಾನ ಮಾಡ್ಕೋರಿ. ಇದೇನ್ ಜೀವನ ಇಲ್ಲಿಗೆ ಮುಗುದಿಲ್ಲ, ಜೀವನ ಬಹಳ ದೊಡ್ಡದೈತಿ. ಈಗ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋರಿ. ಏನು ಸಮಾಧಾನ ಮಾಡ್ಕೊಳ್ಳಿ ಹೇಳ್ರಿ. ಭಾಳ ಬೇಜಾರಾಗ್ಬಿಟ್ಟೈತ್ರಿ, ಭಾಳ ಬೇಜಾರಾಗ್ಬಿಟ್ಟೈತಿ ನನಗಂತರು. ನೋಡ್ದೆ ಶಾಂತಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಾರ. ಅಲ್ಲ ಶಾಂತಕ್ಕ ಗುಳಿಗೆ ಕೊಟ್ಟ ಮೊದ್ಲು ಹೊಟ್ಟಿ ಸ್ವಚ್ಛ ಮಾಡ ಅಂತಾರಲ್ಲ, ಹೆಂಗ್ ಮಾಡ್ಲೆ ಶಾಂತಕ್ಕ ನಾನು ಆ ಕೆಲಸನ? ಹೆದ್ರಿಕ್ ಬರ್ತತವ ನನಗೆ. ಯಾಕಂದ್ರೆ ಮಕ್ಕಳು ಮಕ್ಳು ಕೊಟ್ಟಿರಂಗಿಲ್ಲ. ಈಗ ಮಕ್ಳು ಕೊಂದೆ ಅಂದ್ರೆ ಈ ಪಾಪ 7 ಜನ್ಮಕ್ಕೂ ನನ್ನ ಕಾಡಾಕ್ ನಿಂದಿರ್ತೈತಿವ. ಅದ್ರಾಗ ನನ್ನ ಮಗನ ಮದುವೆ ಆಗ್ಬೇಕು, ಮಕ್ಳು ಕಾಣ್ಬೇಕು. ಅಯ್ಯೋ ದೇವ್ರೆ, ಈ ಖುಷಿಗೆ ಹಿಂಗೆ ಮಾಡೇನಿ ಅಂತೇಳಿ ದೇವ್ರು ನನ್ನ ಮಗ ಅನ್ಯಾಯ ಮಾಡಿದ್ರ ನಾ ಏನು ಮಾಡ್ಲೆ ಶಾಂತಕ್ಕ? ಏನು ಮಾಡ್ತೀವ ಗಿರ್ಜಿ? ನೀ ಕೇಳೋ ಪ್ರಶ್ನೆಗೆ ಉತ್ತರ ನನ್ನ ಕಡೆನೂ ಇಲ್ಲವ ಯವ್ವ. ತಗ ಏನು ಮಾಡ್ತಿ ನೋಡು, ಈ ಹುಡುಗಿ ಇಂಥ ನಾನು ಮಾಡ್ಕೊಂಡು ಕುಂತು ಬಿಡ್ತಲ್ಲ. ಅವ್ವ ಸಮಾಧಾನ ಮಾಡ್ಕೋಬೇ. ಶಾಂತಕ್ಕ ನಿಜವಾಗ್ಲವ ಇದೊಬ್ಬನ ಮಗ ಸಾಕಾಗಿದ್ನವ ನನಗೆ. ಆಕೆ ಬೇಕು ಬೇಡಾಗಿದ್ಲ ಶಾಂತಕ್ಕ, ಬೇಡಾಗಿದ್ಲು. ಒಂದ ಮಗನ ಬಂಗಾರ ಗತೆ ಸಾಕ್ತಿದ್ದೆ. ಸಮಾಧಾನ ಮಾಡ್ಕೋ ಗಿರ್ಜಿ, ಮುಂದೆ ಏನು ವಿಚಾರ ಮಾಡ್ಬೇಕು ನೋಡ. ಇಲ್ಲಪ್ಪ, ನಾನು ಇಲ್ಲೇ ಇದ್ರ ನಮ್ಮ ಅವ್ಗೂ ಕಿರಿಕಿರಿ, ನಮ್ಮ ಅಪ್ಪಗೂ ಕಿರಿಕಿರಿ. ಹೆಂಗಿದ್ರು ನಾನು ಪ್ರೆಗ್ನೆಂಟ್ ಅದೇನಿ, ನನ್ನ ಪ್ರೀತಿ ಮಾಡೋ ಪ್ರವೀಣ್ ಅದಾನ. ಹೋಗಿ ನಾನು ಅವನ್ನೇ ಮದುವೆ ಮಾಡ್ಕೊಂಡು ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಇಲ್ಲೊಂದ್ಸಲ ಬಂದು ಹೋಗ್ತೀನಿ ಅಷ್ಟೇ. ಬೇಡ, ನಾ ಇಲ್ಲಿ ಇರಬಾರ್ದು ಇನ್ಮೇಲೆ. ಇವತ್ತೇ ಮನೆ ಬಿಟ್ಟು ಹೋಗ್ತೇನೆ.